ಇವತ್ತು ನಮಗೆ ಮಧ್ಯಾಹ್ನಕ್ಕೆ ಸೊಪ್ಪು, ಅದಕ್ಕೆ ನಮ್ಮ ಮನೆಯಲ್ಲಿ ಸೊಪ್ಪು ಆಗ್ತದಲ್ಲ ಅದನ್ನೇ ಕಟ್ಟು ಮಾಡಲಿಕ್ಕೆ ಹೋಗೋದು ನಾನು ಮತ್ತು ಅಪ್ಪ. ಯಾವುದು ಸೊಪ್ಪಪ್ಪ ಇದು? ಹೌದು, ಇದೆಲ್ಲ ತಿನ್ಬಹುದಾ? ಮತ್ತೆ ಎಂತ ಹೊರಗಡೆ ಹೆಸರೆಂತ ಇದ್ದರದು? ಎಲ್ಲ ಬೀಜ ಆಗಿ ಹರಿವೆ ಸೊಪ್ಪು. ನೋಡಿ ನಮ್ಮ ಮನೆಯಲ್ಲಿ ಎಷ್ಟು ಇದುಂಟು, ವೆಜಿಟೇಬಲ್ಸ್ ಉಂಟು ಫುಲ್. ಇದು ಯಾವಾಗ ಮಾಡೋದು? ಅದು ಇನ್ನು ಸ್ವಲ್ಪ ಬರಬೇಕು, ಒಳ್ಳೆಯದಾಗ್ತದೆ. ಹೌದು, ಇದು ತಿನ್ಲಿಕ್ಕೆ ಒಳ್ಳೆಯದಾಗ್ತದೆ. ಇದು ಲೀಫ್ ಗ್ರೀನ್ಸ್ ಸಾಕಲ್ಲ? ಸ್ವಲ್ಪ ಸಾಕಾಗಲ್ಲ ಇದು ತಿಂದರೆ ಏನಾಗಲ್ಲ, ಒಳ್ಳೆಯದೇ ಹೆಲ್ತಿಗೆ. ಇಷ್ಟು ಸಿಕ್ಕಿತು, ಇಷ್ಟು ಗ್ರೀನ್. ನಾವು ಕಾಡಿಗೆ ಹೋಗಿ ಸೊಪ್ಪನ್ನು ಹಂಟೆ ಮಾಡಿ ತಂದಿದ್ವಿ. ಸೊಪ್ಪನ್ನು ಹಂಟು ಮಾಡಿ ಮುಂಚೆಲ್ಲ ಹಾಗೆ ಅಲ್ಲ, ಕಾಡಿಗೆ ಹೋಗಿ ತಗೊಂಡು ಬರೋದು. ಎಷ್ಟು ಸಿಕ್ಕಿತ್ತು ನಮಗೆ. ಇಷ್ಟರಲ್ಲಿ ಎಷ್ಟಾಗ್ಬೋದು? ಸ್ವಲ್ಪ ಆಗುತ್ತೆ ಅದು. ಹೌದಾ? ಇಲ್ಲಿ ಇಡುವ. ಹಾಂ ಹಾಂ, ಇದೆ ಅಲ್ಲ ಅದು. ನಾನು ಫ್ಲವರ್ ತೆಗಿಲಿಕ್ಕೆ ಕೊಟ್ಟಿದ್ರು ನನಗೆ. ನೀನು ಹೇಳ್ತಿದ್ದೆಲ್ಲ ಇದು ಹಸು ಮತ್ತೆ ದನಗಳು ತಿನ್ನೋದು, ಅದೇ ಥರ ಉಂಟಿದ್ದು ನೋಡಲಿಕ್ಕೆ. ಗುಡ್ ಮಾರ್ನಿಂಗ್. ಸುಮಾರು ದಿನ ಆಯಿತು ಹೊರಗಡೆ ತಿರುಗಾಡಿ ಅಂತ ಹೇಳಿ, ಅದು ಇದು ಅಂತ ಬ್ಯಾಂಗ್ಳೂರು, ಅಲ್ಲಿಂದ ರೋಡ್ ಜರ್ನಿ ಮುಗಿಸಿ ಇನ್ನು ಸದ್ಯಕ್ಕೆ ಇಲ್ಲಿ ಹೋಗೋದು ಬೇಡ ಅಂತ ಹೇಳಿ ಆಗಿದೆ ನನಗೆ. ಎಷ್ಟು 2-3 ಸಲ ಆಯಿತು ಹೋಗಿದ್ದು ನಾವು, ಫಟಾಫಟ್ ಸಾಕಾಗಿ ಹೋಯ್ತು. ಓಕೆ, ಸ್ವಲ್ಪ ಕಣ್ಣೆಲ್ಲ ಉಂಟು ನೋಡಿ, ಆ ಜರ್ನಿಯಿಂದನ ಏನಾಗೋದು ಗೊತ್ತಿಲ್ಲ, ಮತ್ತು ಸರಿಯಾಗಿ ನಿದ್ದೆ ಇಲ್ಲದೆ ಎಲ್ಲ ನೋವು, ಈ 2 ಕಣ್ಣು ಕೂಡ ನೋವು ಆಗ್ತಾ ಉಂಟು. ಹಾಗೆ ಸ್ವಲ್ಪ ಐಸ್ ಮುಖಕ್ಕೆ ಕೂಡ ಇಟ್ಟಂಗೆ ಆಗುತ್ತೆ, ಕಣ್ಣಿಗೆ ಕೂಡ ಸ್ವಲ್ಪ ಕೂಲ್ ಆಗುತ್ತೆ, ಚೆನ್ನಾಗಾಗತ್ತೆ. ಇವತ್ತು ಫುಲ್ಲು ಬ್ಯುಸಿ ಇದ್ದೀನಿ ನಾನು ಎಡಿಟಿಂಗಲ್ಲೇ, ಹೇಗೆಂದರೆ ಕಂಟಿನ್ಯೂ ವಿಡಿಯೋಸ್ ಎಡಿಟ್ ಮಾಡಲಿಕ್ಕೆ ಉಂಟು ನನಗೆ. ಇವಾಗ 2-3 ದಿನ ಮನೆಯಲ್ಲಿ ಇಲ್ಲದೆ ಎಡಿಟಿಂಗ್ ಎಲ್ಲ ಹಾಗೆ ಬಾಕಿ ಉಳ್ತಿದೆ, ಅದನ್ನೆಲ್ಲ ಕೂತ್ಕೊಂಡು ಮಾಡಬೇಕು ಇವಾಗ. ಓಕೆ ಬನ್ನಿ ರೂಮಿಗೆ ಬರೋ ಫಸ್ಟಿಗೆ. ಮಂಗ ಎಂತ ನೋಡಿ, ಇದು ಕಪ್ಸ್ ಇಲ್ಲಿಟ್ಟು ಬಂದಿದ್ದಾನೆ ಇದಕ್ಕೆ ಮಂಗ. ಎಷ್ಟು ದಿನ ನಂತರ ಬಂದೆ? ಒಂದು ದಿನ ದೊಡ್ಡ ಮಗ ಇದನ್ನ ಏನು ನೋಡಿಲ್ಲ. ಎಲ್ಲೆಲ್ಲಿ ಹೋಗಿ ಬರುದಾ? ಎಂತ ಮಾಡುದು, ನಮ್ದು ಕೆಲಸನೇ ಅದೇ ಅಲ್ವಾ. ಓಕೆ ಬನ್ನಿ. ಎಲ್ಲಿ ನಾವು ಹೋಗ್ಲಿ ಆದ್ರೆ ಏನು ಗೊತ್ತುಂಟ, ಮನೆಗೆ ಬರುವಾಗ ಅದೊಂಥರ ಖುಷಿನೇ ಅಲ್ವಾ, ತುಂಬ ಖುಷಿ ಆಗುತ್ತೆ. ಓಕೆ, ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಆವಾಗ ಹೇಳಿದ್ದೀನಿ ನಾನು ಅವ್ರಿಗೆ ಬೆಡ್ ಎಲ್ಲ ಸ್ವಲ್ಪ ಸರಿ ಮಾಡಿ ಅಂತ ಹೇಳಿ. ಎಲ್ಲಿ ಹೋಗಿದಾರಂತ ಗೊತ್ತಿಲ್ಲ, ಹಾಗೆ ಇಲ್ಲಿ ಬಿಸಾಡಿ ಹೋಗಿದ್ದಾರೆ. ಓಕೆ, ಇದೆಲ್ಲ ಸ್ವಲ್ಪ ಸರಿ ಮಾಡೋಣ. ನನಗೆ ಅದು ಬೆಡ್ ಮೇಲೆ ಕೂತ್ಕೊಳ್ಳುವ ಮೊದಲು ಉಂಟು ನೋಡಿ, ಎಲ್ಲ ಬೆಡ್ ನೀಟಿರಬೇಕು, ಆಮೇಲೆ ಖುಷಿ ಆಗೋದು. ಅದು ಒಳಗೆ ಬರುವಾಗ ಕೂಡ ಹಾಗೆ ಕ್ಲೀನ್ ಇದ್ದರೆ ಒಂಥರ ಖುಷಿ ಆಗುತ್ತೆ. ನನ್ನ ಮನೆಯಲ್ಲಿ ಒಂದಕ್ಕೆ ಮಾತ್ರ ಯಾವಾಗಲೂ ಮಕ್ಕಳಿಗೆ ಬೊಬ್ಬೆ ಆಗ್ತಾ ಇರೋದು, ಕ್ಲೀನಿಂಗ್ಗೆ. ಕ್ಲೀನ್ ಮಾಡಿ ಎಷ್ಟು ಕ್ಲೀನ್ ಇದ್ದರೂ ನನಗೆ ಸಾಕಾಗೋದಿಲ್ಲ. ಓಕೆ, ಇನ್ನು ಸಾಕಾಯಿತು, ಸುಸ್ತಾಯ್ತು.
ಸೆಕೆ ಅಂದರೆ ಸೆಕೆ, ಸಹಿಸ್ಲಿಕ್ಕೆ ಆಗೋದಿಲ್ಲ ಸೆಕೆಯಿಂದ, ತುಂಬ ಸೆಕೆ ಆಗುತ್ತೆ. ಹಾಗೆಯೇ ನಾನು ನಿಮ್ಮ ಹತ್ರ ಒಂದು ಡಿಸ್ಕಸ್ ಕೂಡ ಮಾಡೋಣ ಅಂತೇಳಿ ಎನಿಸಿದ್ದೆ. ಏನು ಗೊತ್ತುಂಟಾ, ನಾನು ಯಾವಾಗಲೂ ಸ್ಕಿನ್ನಿದ್ದು ಏನಾದರೂ ತಗೊಳ್ಳುವಾಗ ನಿಮ್ಮ ಹತ್ರ ಎಲ್ಲವನ್ನು ಹೆಚ್ಚಾಗಿ ಶೇರ್ ಮಾಡ್ತಾ ಇರ್ತೀನಿ. ಇದು ಸುಮ್ಮನೆ ನೀವು ಆ್ಯಡ್ ಅವರು ಕೊಡ್ತಾ ಇರ್ತಾರೆ ಹಾಗೆ ಹೀಗೆ ಅಂತ ನೀವು ಎನಿಸ್ಬೋದು, ಯಾವಾಗಲೂ ಹೇಳ್ತಾ ಇರ್ತಾರೆ ಅಂತೇಳಿ. ನಾವು ಇನ್ಫ್ಲುಯೆನ್ಸರ್ ಏನು ಗೊತ್ತುಂಟಾ, ಏನು ನಮ್ಮ ವ್ಯೂವರ್ಸ್ಗೆ ಒಳ್ಳೇದಾಗುತ್ತೆ ಅದನ್ನೇ ಹೆಚ್ಚಾಗಿ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ಯಾಕೆಂದರೆ ನಮಗೂ ಇದಿರುತ್ತೆ, ರಿಸ್ಕ್ ಕೂಡ ಇರುತ್ತೆ, ಹಾಗೂ ನಮ್ಮ ವ್ಯೂವರ್ಸ್ ಯಾವಾಗಲೂ ಚೆನ್ನಾಗಿರ್ಬೇಕಂತ ನಮಗೂ ಆಸೆ ಇರುತ್ತೆ. ಯಾವಾಗಲೂ ನೀವು ನನ್ನನ್ನು ನೋಡ್ತಾ ಇರಬೇಕು, ನಮ್ಮನ್ನು ಫಾಲೋ ಮಾಡ್ತಾ ಇರಬೇಕು, ನಮ್ಮ ಜೊತೆ ಇರಬೇಕಂತ ನಮಗೂ ಆಸೆ ಇರುತ್ತಲ್ವ. ಒಂದೆರಡು ದಿನಕ್ಕೆ ನಮ್ಮ ನಂಟು ಅಲ್ಲಲ್ವಾ, ಲಾಂಗ್ ಟೈಮ್ ಇರಬೇಕು. ಹಾಗಾಗಿ ನಾವು ಒಟ್ರಾಸಿ ಏನುಂಟು ಅದನ್ನು ತೋರಿಸ್ತೀವಿ ಅಂತ ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಹಾಗೆಲ್ಲ ನನಗೇನು ಒಳ್ಳೇದಾಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಹೆಚ್ಚಾಗಿ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಾಗಾಗಿ ಎಷ್ಟೋ ನಮಗೆ ಪ್ರಮೋಷನ್ಗೆಲ್ಲ ಬರ್ತಾ ಇರುತ್ತೆ, ಕೆಲವು ಅದು ಒಳ್ಳೇದು ಕೂಡ ಇರಲ್ಲ. ಹಾಗಂತೇಳಿ ನಾವು ಅದನ್ನೆಲ್ಲ ತೋರಿಸ್ತೀವಿ ಅಂತೇಳಿ ನೀವು ಎನಿಸ್ತೀರಾ, ಅದನ್ನೆಷ್ಟು ನಾವು ರಿಜೆಕ್ಟ್ ಮಾಡೋದುಂಟು. ಹಾಗೆ ಇವತ್ತು ನಾನು ಏನು ಗೊತ್ತುಂಟಾ, ಕ್ಯೂರ್ ಸ್ಕಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಸ್ಕಿನ್ ನಮಗೆ ತುಂಬ ಇಂಪಾರ್ಟೆಂಟ್. ಯಾವಾಗಲೂ ನಮಗೆ ಹೆಂಗಸರಿಗಿರಲಿ ಅಥವಾ ಗಂಡಸರಿರಲಿ ಎಲ್ಲರಿಗೂ ಕೂಡ ತಮ್ಮ ಸ್ಕಿನ್ ಬಗ್ಗೆ ತುಂಬ ಕಾಳಜಿ ಇರುತ್ತೆ. ಒಂದು ಸಣ್ಣ ಪುಟ್ಟ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಉಂಟು ನೋಡಿ, ನಮಗೆ ಹೊರಗಡೆ ಹೋಗ್ಲಿಕ್ಕೆ, ಅಲ್ಲಿ ಹೋಗ್ಲಿಕ್ಕೆ, ಇಲ್ಲಿ ಹೋಗ್ಲಿಕ್ಕೆ ನಾಚಿ ಆಗೋದು. ಯಾವಾಗಲೂ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಒಂಥರ ಕಾನ್ಫಿಡೆನ್ಸ್ ತಾನಾಗಿ ನಮ್ಮಲ್ಲಿ ಬರುತ್ತೆ ಅಲ್ವಾ. ಹಾಗೆ ನಾನು ನಿಮ್ಮ ಹತ್ರ ಯಾವಾಗಲೂ ಸ್ಕಿನ್ ಕೇರ್ ಬಗ್ಗೆ ಅಥವಾ ಸ್ಕಿನ್ ಬಗ್ಗೆ ಕೇರ್ ತಗೊಳ್ಳಿ ಅಂತ ಹೇಳ್ತಾ ಇರೋದು. ಇವಾಗ ನೀವು ನೋಡಿರ್ಬೋದು, ನಾನು ರೀಸೆಂಟಾಗಿ ಹಾಕ್ತೀನಿ ಕ್ಯೂರ್ ಸ್ಕಿನ್ನಲ್ಲಿ. ಫಸ್ಟ್ ನಾನು ಆ್ಯಪ್ ಯೂಸ್ ಮಾಡುವಾಗ ನಿಮಗೆ ತೋರಿಸಿದ್ದೆ. ನಾನು ಫಸ್ಟ್ ಆ್ಯಪ್ ಯೂಸ್ ಮಾಡುವಾಗ ನನ್ನ ಸ್ಕಿನ್ ಟೆಸ್ಟ್ ನಾವು ತಗೊಳ್ತೀವಲ್ವ, ಆವಾಗ ನೋಡಿ ಇಲ್ಲಿ ಸೈಡಲ್ಲಿ ನಿಮಗೆ ಕಾಣ್ತಾ ಉಂಟು. ಏನು ಗೊತ್ತುಂಟಾ, ಫುಲ್ಲು ನನ್ನ ಸ್ಕಿನ್ನಿಗೆ ತುಂಬ ಪ್ರಾಬ್ಲಮ್ ಇತ್ತು. ಅದು ನಮಗೆ ನೋಡುವಾಗ ಗೊತ್ತಾಗೋದಿಲ್ಲ, ಅದರ ಅನಾಲಿಸಿಸ್ ಮಾಡ್ತಾರೆ, AI ಮೂಲಕ ಅನಾಲಿಸಿಸ್ ಮಾಡ್ತಾರೆ ಅವರು. ಆವಾಗ ಏನಾಗುತ್ತೆ ಅಂದರೆ ಅದು ನಮ್ಮ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಅದನ್ನು ಎತ್ತಿ ತೋರಿಸುತ್ತೆ, ಅದಕ್ಕೆ ಒಳ್ಳೆ ಸೊಲ್ಯೂಷನ್ ಕೂಡ ಅದು ಕೊಡುತ್ತೆ. ಯಾವುದು ಕ್ಯೂರ್ ಸ್ಕಿನ್. ಹಾಗಾಗಿ ನೀವು ನೋಡ್ತಾ ಇದ್ದೀರಲ್ವ ಸೈಡಲ್ಲಿ ಫೋಟೋ ನಂದು ನೋಡಿ, ಅವಾಗ ತುಂಬ ಪ್ರಾಬ್ಲಮ್ಸ್ ಇತ್ತು, ಡಾರ್ಕ್ ಸ್ಪಾಟ್ಸು, ಅಲ್ಲಲ್ಲಿ ಕಲೆಸ್ ಅನ್ನೋದು, ಈ ರೀತಿಯೆಲ್ಲ ಸುಮಾರಿತ್ತು. ಆದರೆ ಇವಾಗ ನಾನು ರೀಸೆಂಟಾಗಿ ಸ್ಕಿನ್ ಟೆಸ್ಟ್ ತಗೊಳ್ತಾ ಇದ್ದೀನಿ ನೋಡಿ, ಅದರಲ್ಲಿ ಎಷ್ಟು ಡಿಫ್ರೆನ್ಸ್ ಉಂಟು ನೋಡಿ. ಇವಾಗ ರೀಸೆಂಟಾಗಿ ತೋರಿಸಿದ ಇಲ್ಲಿ ನಾನು ಸೈಡಲ್ಲಿ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು, ಹಾಕಿದ್ದೀನಿ ನಾನು. ಅಲ್ಲಿ ಕೂಡ ಇವಾಗ ಇದನ್ನು ನಾನು ರೀಸೆಂಟಾಗಿ ತಗೊಂಡಿದ್ದು. ಇಲ್ಲಿ ಇವಾಗ ನೀವು ನೋಡ್ಬೋದು ಎಷ್ಟು ಇದರಲ್ಲಿ ಡಿಫ್ರೆಂಟ್ ಬಂದಿದೆ ಅಂತೇಳಿ. ನಾನು ಬೇಕಿದ್ರೆ ನಿಮ್ಗೆ ಈಗ ಲೈವ್ ಕೂಡ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನಾವಿದು ಕ್ಯೂರ್ ಸ್ಕಿನ್ ಅಂತ ಸುಮ್ಮನೆ ಹೇಳಲ್ಲ. ಯಾಕೆ ಗೊತ್ತುಂಟಾ, ನಾವು ಏನಾದರೂ ಸ್ಕಿನ್ ಬಗ್ಗೆ ಏನಾದರೂ ಆದರೆ ನಾನು ನಿಮಗೆ ಮೊದಲಿಗೆ ಹೇಳೋದು, ನಾವು ಡರ್ಮಟಾಲಜಿಸ್ಟ್ ಡಾಕ್ಟರ್ ಹತ್ರ ತೋರಿಸಲೇಬೇಕು ಅಂತ ಹೇಳಿ. ಆದರೆ ಇದರಲ್ಲಿ ಏನು ಗೊತ್ತುಂಟಾ, ಎಲ್ಲ ಸರ್ಟಿಫೈಡ್ ಡರ್ಮಟಾಲಜಿಸ್ಟ್ ಡಾಕ್ಟರ್ಸೇ ಇದ್ದಾರೆ. ಹಾಗಾಗಿ ಯಾವುದೇ ರೀತಿಯ ರಿಸ್ಕ್ ಕಮ್ಮಿ. ಹಾಗಾಗಿ ನಾನು ಈ ಆ್ಯಪನ್ನು ನಿಮ್ಮ ಜೊತೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಇನ್ನೊಂದೇನು ಗೊತ್ತುಂಟು, ಯಾವಾಗದಿಂದ ನಾನು ಈ ಆ್ಯಪನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನೋಡಿ, ಅವರು ಡಯಟ್ ಚಾರ್ಟ್ ಕೂಡ ಕೊಡ್ತಾರೆ. ನನ್ನ ಸ್ಕಿನ್ ಮಾತ್ರ ಅಲ್ಲ, ನನ್ನ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಯಾಕೆಂದರೆ ಅವರು ಏನು ತಿನ್ನಬೇಕು, ಏನು ಮಾಡಬೇಕು ಅದನ್ನು ಕೂಡ ಕೊಡ್ತಾರೆ. ಹಾಗೂ ಅದರೊಂದಿಗೆ ನಮಗೆ ಈ ರೀತಿ ಒಂದು ಈಗ ನಮ್ಮ ಸ್ಕಿನ್ ಟೆಸ್ಟ್ ಮಾಡಿ ಆದಮೇಲೆ ಒಂದು ನಮಗೆ ಕಿಟ್ಟನ್ನು ಕಳಿಸ್ತಾರೆ ಅವರು. ಆ ಕಿಟ್ಟಲ್ಲಿ ಸೈಡಲ್ಲಿ ಕಾಣ್ತಾ ಉಂಟು ನೋಡಿ, ಈ ರೀತಿ ಇರುತ್ತೆ. ಅದರಲ್ಲಿ ಒಂದು 5 ಪ್ರಾಡಕ್ಟ್ಸ್ ಇರುತ್ತೆ. 2100 ರೂಪೀಸ್ ಇರುತ್ತೆ ಇದಕ್ಕೆ. ಇದು ನನಗೆ ತುಂಬ ಅಫೋರ್ಡಬಲ್ ಕೂಡ ಅನಿಸುತ್ತೆ. ಯಾಕೆ ಗೊತ್ತುಂಟಾ, ಒಂದು ಇದು ತುಂಬ ಲಾಂಗ್ ಟೈಮ್ ಕೂಡ ಬರುತ್ತೆ, ಹಾಗೂ ಇದರಲ್ಲಿ 20 ಡೇಸ್ಗೆ ಡಾಕ್ಟರ್ ಫಾಲೋಅಪ್ ಕೂಡ ಮಾಡ್ತಾರೆ. ಹಾಗೂ ನೆಕ್ಸ್ಟ್ ಏನು ಗೊತ್ತುಂಟಾ, ಇದರಲ್ಲಿ ಡೆಲಿವರಿ ಚಾರ್ಜಸ್, ಪ್ರಾಡಕ್ಟ್ ಚಾರ್ಜಸ್ ಹಾಗೂ ಡಾಕ್ಟರ್ ಫೀಸ್ ಎಲ್ಲ ಕೂಡ ಬರುತ್ತೆ. ಹಾಗೆ ನನಗೆ ಇದು ತುಂಬ ಅಫೋರ್ಡಬಲ್ ಅಂತ ಅನಿಸುತ್ತೆ. ಹಾಗೂ ತುಂಬ ಸ್ಟೆಪ್ ಫಾಲೋ ಮಾಡ್ಲಿಕ್ಕೆ ಕೂಡ ಈಸಿ. ಇದರಲ್ಲಿ ಒನ್ ಬೈ ಒನ್ ಹೇಳ್ತಾ ಇರ್ತಾರೆ ಏನು ಮಾಡಬೇಕು ಅಂತ ಹೇಳಿ. ಹಾಗೂ ಏನಾದರೂ ಪ್ರಾಬ್ಲಮ್ ಮತ್ತೆ ನಿಮಗೆ ಕಾಣಿಸ್ಕೊಂಡ್ರೆ ಅಥವಾ ಪ್ರಾಬ್ಲಮ್ ಇಲ್ಲದಿದ್ದರೆ ನಾವು ಫ್ರೀಯಲ್ಲಿ ಉಂಟು ನೋಡಿ, ನಾವು ನಮ್ಮ ಫೋಟೋ ಅನಾಲಿಸಿಸ್ ಮಾಡಿ ಕೂಡ ನೋಡ್ಬೋದು, ಸ್ಕ್ಯಾನ್ ಮಾಡಿ ಕೂಡ ನೋಡ್ಬೋದು ಏನಾದರೂ ಆಗಿದೆಯಾ ಸ್ಕಿನ್ನಲ್ಲಿ ಅಂತೇಳಿ. ಡಾಕ್ಟ್ರಿಗೆ ಚಾಟ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಈ ರೀತಿ ನಾವು ಮನೆಯಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಮಾಡ್ಬೋದು ಈಸಿಯಾಗಿ. ಹಾಗಾಗಿ ಹೊರಗಡೆ ಹೋಗೋದು, ತುಂಬ ಹೊತ್ತು ನಿಲ್ಲೋದು, ಇದೆಲ್ಲ ಸ್ವಲ್ಪ ತಪ್ಪುತ್ತೆ ಅಂತ ಹೇಳಿ ನಾನು ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಇದನ್ನು ನಿಮ್ಮ ಜೊತೆ ಕೂಡ ಯಾವಾಗಲೂ ನಾನು ಶೇರ್ ಮಾಡ್ತಾ ಇರ್ತೀನಿ. ಹಾಗೂ ಇನ್ನೊಂದೇನು ಗೊತ್ತುಂಟಾ, ಕೆಲವರು ಎನಿಸ್ತಾರೆ ಈಗ ಫೋಟೋ ತೆಗೆಯೋದು, ಫೋಟೋ ಅಂತ ಹೇಳ್ತಾ ಇರ್ತಾರೆ ಅವರು ಅಂತ ಹೇಳಿ. ಯಾವುದೇ ಆ್ಯಪಿಗೆ ಫೋಟೋ ಹಾಕಿದರೆ ಅದಾಗುತ್ತೆ ಇದಾಗುತ್ತೆ, ಏನೋ ನಮ್ಮ ಫೋಟೋ ಯಾರಾದರೂ ಮಿಸ್ಯೂಸ್ ಮಾಡ್ಬೋದು, ಹಾಗೆ ಹೀಗೆ ನಿಮ್ಮಲ್ಲಿ ಈ ರೀತಿ ಕ್ವಶನ್ ಕೂಡ ಇರ್ಬೋದು. ನಾವು ನೋಡಿ ಎಷ್ಟು ಹೊರಗಡೆ ಆ್ಯಪ್ ಇರುತ್ತೆ, ಅದನ್ನು ನಾವು ಎಷ್ಟು ಟ್ರಸ್ಟ್ ಮಾಡ್ತೀವಿ. ಈಗ ಟಿಕ್ಟಾಕ್ ಇರಲಿ ಅದಿರಲಿ, ಅದರಲ್ಲೆಲ್ಲ ನಾವು ಮೊದಲೇನು ಮಾಡ್ತಿದ್ವಿ, ಸೀದಾ ಫೋಟೋ ತೆಗೆದೆಲ್ಲ ಹಾಕ್ತಿದ್ವಿ, ಅದನ್ನು ಅಷ್ಟು ಟ್ರಸ್ಟ್ ಮಾಡ್ತಿದ್ವಿ. ಈಗ ನಮ್ಮದು ಬೇರೆ ಕೂಡ ಸೋಷಿಯಲ್ ಮೀಡಿಯಾ ಆ್ಯಪ್ ಎಲ್ಲ ಇದೆ, ಅದರಲ್ಲೆಲ್ಲ ನಾವು ಫೋಟೋ ಹಾಕಲ್ವಾ, ಅಷ್ಟು ನಾವು ಹೊರಗಡೆನ ಆ್ಯಪನ್ನು ಅಷ್ಟು ಟ್ರಸ್ಟ್ ಮಾಡುವಾಗ ನಮ್ಮ ಇಂಡಿಯಾದ ಆ್ಯಪನ್ನು ನಾವು ಯಾಕೆ ಯಾವಾಗಲೂ ಟ್ರಸ್ಟ್ ಮಾಡಲ್ಲ, ಹೆದರ್ತೀವಿ ಯಾವಾಗಲೂ. ಏನಾದರೂ ಆಗ್ಬೋದು, ಹಾಗೆ ಆಗ್ಬೋದು, ಹೀಗೆ ಆಗ್ಬೋದು ಅಂತೇಳಿ. ಹಾಗೇನಾಗಲ್ಲ. ಇಲ್ಲಿ ಡೈರೆಕ್ಟ್ ಇದು
ಕೇವಲ ಡಾಕ್ಟರ್ ಮಾತ್ರ ನಿಮ್ಮ ಫೋಟೋವನ್ನು ನೋಡ್ತಾರೆ. ನಿಮಗೆ ಯಾವ ಡಾಕ್ಟ್ರು ಅವರು ಇದು ಮಾಡ್ತಾರೆ ನೋಡಿ, ಆ ಡಾಕ್ಟ್ರು ಮಾತ್ರ ಈ ಫೋಟೋ ನೋಡ್ತಾರೆ ನಿಮ್ಮದು. ಮತ್ತು ಯಾರಿಗೂ ಕೂಡ ಇದರಲ್ಲಿ ನಿಮ್ಮ ಫೋಟೋ ಸಿಗೋದಿಲ್ಲ. ಹಾಗಾಗಿ ಅದರ ಬಗ್ಗೆ ಏನು ವರಿ ಮಾಡಬೇಕಂತ ಇಲ್ಲ ನೀವು. ಓಕೆ, ಈ ರೀತಿ ನೀವು ಈಸಿಯಾಗಿ ಕ್ಯೂರ್ ಸ್ಕಿನ್ ಆ್ಯಪ್ ಒಮ್ಮೆಲೆ ಡೌನ್ಲೋಡ್ ಮಾಡಲಿಲ್ಲದಿದ್ರೆ ಒಮ್ಮೆ ನೀವು ಟ್ರೈ ಮಾಡಿ ನೋಡ್ಬೋದು. ನಿಮಗೆ ತಗೊಳ್ಳಿ ಅಂತಲೇ ಹೇಳಲ್ಲ ನಾವು, ಅದನ್ನು ಜಸ್ಟ್ ನಿಮ್ಮ ಸ್ಕಿನ್ ಟೆಸ್ಟ್ ಮಾಡಲಿಕ್ಕೋಸ್ಕರ ಆದರೂ ನೀವು ಇದನ್ನು ಒಮ್ಮೆ ಟ್ರೈ ಮಾಡ್ಬೋದು. ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ. ನಾನು ನನ್ನ ಸ್ಕಿನ್ ಬಗ್ಗೆ ನಿಮಗೆ ಹೇಳಿದ್ದೀನಿ, ನಾನು ಯಾವಾಗಲೂ ಯಾವ ರೀತಿ ಕೇರ್ ತಗೊಳ್ತೀನಿ ಅಂತ ಹೇಳಿ. ನೀವೆಲ್ಲರೂ ಕೂಡ ಕೇರ್ ತಗೊಳ್ಳಿ. ಹಾಗೂ ಇದು ಎಲ್ಲರಿಗೂ ಆಗುತ್ತೆ, ಜೆಂಟ್ಸ್ ಇರಲಿ ಲೇಡೀಸ್ ಇರಲಿ ಎಲ್ಲರಿಗೂ ಇದನ್ನು ಯೂಸ್ ಮಾಡ್ಬೋದು ನೀವು. ಹಾಗಾಗಿ ನಿಮಗೆ ಬೇಕಿದ್ರೆ ನೀವು ನೋಡಿ, ಯಾವ ಏಜಿನವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಹಾಗಾಗಿ ನೋಡಿ. ಓಕೆ, ಇನ್ನು ನನಗೆ ಸುಮಾರು ಕೆಲಸ ಉಂಟು, ಅದನ್ನೆಲ್ಲ ಮಾಡೋಣ. ಓಕೆ, ಇನ್ನು ಕೆಲಸ ಉಂಟು. ಹಾಗೂ ಇನ್ನೊಂದು ನನಗೆ ಹೇಳಲಿಕ್ಕೆ ನೆನಪಾಗಲಿಲ್ಲ. ಏನು ಗೊತ್ತುಂಟ, ಕ್ಯೂರ್ ಸ್ಕಿನ್ ನಾವು ಯಾವಾಗಲೂ ಯೂಸ್ ಮಾಡುವಾಗ ಅಂದರೆ ಅಟ್ಲೀಸ್ಟ್ ಒಂದು ಕಂಟಿನ್ಯೂಸ್ ಆಗಿ ಒಂದು 3 ವೀಕ್ಸ್ ಆದರೂ ಯೂಸ್ ಮಾಡಬೇಕು. 3 ವೀಕ್ಸ್ ನಂತರ ಸುಮಾರು ಜನರಿಗೆ ರಿಸಲ್ಟ್ ಇದರಲ್ಲಿ ಬಂದಿದೆ. ಹಾಗಾಗಿ 3 ವೀಕ್ಸ್ ಯೂಸ್ ಮಾಡಿ ನೋಡಿ, ಖಂಡಿತ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ. ನಾನು ಆವಾಗಲೇ ಅದು ಹೇಳಬೇಕಿತ್ತು, ನನಗೆ ನೆನಪೋಯಿತು. ಓಕೆ, ಇನ್ನು ಕೆಲಸ ಮಾಡಿ. ಓಕೆ, ಎಲ್ಲರದ್ದು ಊಟ ಆಯಿತು, ನಾನು ಮಾತ್ರ ಬಾಕಿ ಉಳಿತಿದ್ದೀನಿ. ಅಮ್ಮ ಊಟ ಆಯ್ತಾ ನಿಮ್ಮದು? ನಾನು ಒಬ್ಬಳೆ ಬಾಕಿನಾ? ಮಾಡಿದ್ನ ಅಂತ ಅವನು ಇದರಲ್ಲೇ ತಗೊಳ್ತೀನಿ ನಾನು. ಇವತ್ತು ಸೊಪ್ಪು ಮಣೆದ್ದು ಹಾಗೂ ಗಂಜಿ ಎಷ್ಟು ಸಾಕಾ? ಸ್ವಲ್ಪ ಹಾಕಿ, ಸ್ವಲ್ಪ ಹಾಕಿ, ಎಷ್ಟು ಬೇಡ, ಸ್ವಲ್ಪ ಲೈಟ್ ಸಾಕಾ? ಸಾಕು. ಮತ್ತೆ ಪಲ್ಯ ತಗೋ, ಎಲ್ಲ ಮಾಡಿಸ್ಬೇಕಾ? ಇದೆಲ್ಲೊಂದು ಇದು ಉಂಟು, ಅದೇ ನಂಗೆ ಕೂಡ ಇದು ಬೆಳ್ಳುಳ್ಳಿ ರಾಗಿ. ಎಂತ ಮಾಡುದು ಅಜ್ಜಿ ನೀವು? ಇದು ಬಟಾಣಿ ಮತ್ತೆ ನೂಲ್ಕೋಲ್ನೆ. ನನಗೆ ಹೇಳಿದ್ದಾರೆ ಹೆಸರು ಎಂತ ಹೇಳಿದೆ? ನವಿಲುಕೋಸು. ಸಾರು ಮಾಡಿ. ಅದು ಎಂತ ಗೊತ್ತುಂಟಾ, ನೀರುಳ್ಳಿ ಮತ್ತೆ ತೆಂಗಿನಕಾಯಿ ಹಣ್ಣು ಸ್ವಲ್ಪ ಫ್ರೈ ಮಾಡೋದು ನಾನು. ಮತ್ತೆ ಇದು ಚಿಕನ್ ಮಸಾಲ ಉಂಟಲ್ಲ, ಅದನ್ನು ಹಾಕೋದು, ತುಂಬಾ ಒಳ್ಳೇದಾಗ್ತದೆ. ಎಲ್ಲದಕ್ಕೂ ಚಿಕನ್ ಮಸಾಲ. ಮೊನ್ನೆ ಯಾವುದು ಇದು ಮಾಡಿದ್ದು, ಹೂಕೋಸು ಮತ್ತೆ ಅದೇ ಹೂಕೋಸು ಮತ್ತೆ ಬಟಾಣಿ ಮಸಾಲ ಅಲ್ಲ. ನಾನು ಹೇಳಿದ ಅಮ್ಮನಿಗೆ ಒಳ್ಳೆದಾಗಿದೆ ಅಮ್ಮ ಅಂತ ಹೇಳಿದೆ. ಅದೇ ಚಿಕನ್ ಮಸಾಲ ಹಾಕಿದ್ದೀನಿ ಅದಕ್ಕೆ ಅಂತ. ಚಿಕನ್ ಮಸಾಲದಲ್ಲಿ ವೆಜ್ ಸಹ ಒಳ್ಳೇದಾಗ್ತದೆ. ಒಳ್ಳೆದಾಗುತ್ತಲ್ಲ? ಅದುವೇ ಸ್ಮೆಲ್ ಒಳ್ಳೇದಾಗ್ತದೆ. ಇದು ಮಾಡ್ಬೇಕಾ? ಅಲ್ಲಿ ಕುಡಿ. ಸಾಕು ಸಾಕು, ಈಗ ಸುಲಭ ಆಗ್ತದೆ ಎಲ್ಲ. ಚಿಕನ್ ಮಸಾಲ ಸ್ವಲ್ಪ ಹಾಕಿದ್ರೆ ಸಾಕು, ತುಂಬಾ ಬೇಕಂತ ಇಲ್ಲ. ಸ್ವಲ್ಪ ಹಾಕಿ ಸರ್. ಇದಕ್ಕೆ ಮೆಣಸೆಲ್ಲ ಏನು ಹಾಕುದಿಲ್ಲ, ಅದರಲ್ಲಿ ಎಲ್ಲ ಒಳ್ಳೆ ಸಾರಾಗುತ್ತೆ. ಅಲ್ಲಿ ಮಗನ ಹತ್ರ ಕೊಡಿ, ಕೆಲಸ ಮಾಡ್ತಿದ್ದೆ. ಮಾಡಿದ ಅವನು ಪಾತ್ರೆ ಎಲ್ಲ ತೊಳೆದ. ನೀವು ಈಚೆ ಬನ್ನಿ. ಸ್ವಲ್ಪ ಇದು ಕುಡಿ. ನಮ್ಗೆ ಬಿಸಿದಾಗಲ್ವಾ? ಅವರಿಗೆ ಹೇಳಿ ಏನೆಲ್ಲ ಮಾಡ್ಲಿಕ್ಕಂತ ಮಾಡ್ತಾರೆ. ಅದನ್ನು ಫ್ರೈ ಮಾಡಿದ್ರೆ ಆಯ್ತು. ಯಾರು ಮಾಡುವ? ನನಗೆ ಕಿಚನಲ್ಲಿ ಎಂಟ್ರಿ ಇಲ್ಲ. ಮತ್ತೆ ಅತ್ತೆ ಹಾಗೂ ಅಮ್ಮ ಹಾಗೂ ಮಗನದು, ನಾನಿಲ್ಲ, ಅಮ್ಮ ಹಾಗೂ ಮಗ ಮಾಡಿದ್ದಾರೆ. ನನಗೆ ಕಿಚನಲ್ಲಿ ಎಂಟ್ರಿ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ ಅಂತೆ ತೋರಿಸಿ. ನನಗೆ ಎಡಿಟಿಂಗ್ ಜಾಸ್ತಿ ಇದೆ, ಹಾಗಾಗಿ ಟೈಮ್ ಇಲ್ಲ. ಅವರವರ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಬೆಳಿಗ್ಗೆ ಒಂದು ಎಡಿಟಿಂಗ್ ಕೂತದ್ದು, ರಾತ್ರಿ ಎಷ್ಟು 2-2:30 ಗಂಟೆ ಆಗಿದಲ್ಲ ಅಷ್ಟು. 2 ವಿಡಿಯೋ ಎಡಿಟಿಂಗ್. ಫೋನ್ ಮಾಡುವಾಗ ಇವತ್ತು ಫೋನ್ ಎತ್ತಿಲ್ಲ, ನಾನು ಮಾಡ್ತೇನೆ ಅಂತ. ರಾತ್ರಿ ಊಟ ಮಾಡುವ ಟೈಮಲ್ಲಿ ಮಾಡಿದ್ದು. ಮತ್ತೆ ನಾನು ಎಷ್ಟು 12 ಗಂಟೆ ಮಾಡಿದ್ದಾರೆ. 12 ಅಲ್ಲ, ಒಂದು ಅಲ್ಲಿದ್ದು 11 ಅಂತೆ. ಅದು ಇಲ್ಲಿ 1 ಗಂಟೆ ಆಗಿದೆ. 1 ಗಂಟೆ ಕಾಲ್ ಮಾಡಿ ಪದ ಮಾಡ್ತಾಳೆ. ನಾನು ಏನು ಅರ್ಜೆಂಟ್ ಇರ್ಬೇಕಂತ ಇದು ಮಾಡಿದ್ದೆ. ಅವಳು ಅಂದ್ರೆ ಫಸ್ಟ್ ಟೈಮ್ ಅವಳ ಸ್ಯಾಲ್ರಿಯಲ್ಲಿ ಅವಳಾಗೆ ಫಸ್ಟ್ ಟೈಮು ಗೋಲ್ಡ್ ತಗೊಂಡ್ಲು. ಅಂದ್ರೆ ಉಂಗುರ, ಒಂದು ಡೈಮಂಡ್ ಇದ್ದು. ಹಾಗೆ ಅವಳಿಗೆ ತುಂಬಾ ಖುಷಿ. ಅದನ್ನು ಹೇಳಲೇಬೇಕಲ್ವಾ ಹೇಗಾದ್ರು. ಹಾಗೆ ಅಮ್ಮನಿಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವರು ಮಲಗಿರ್ತಾರೆ ಆ ಟೈಮಲ್ಲಿ. ನಾವಿರ್ತೀವಂತ ಗೊತ್ತು ಅವಳಿಗೆ, ನಾವಿರ್ತೀವಂತ ಗೊತ್ತು. ಅದಕ್ಕೆ ಅವಳು ಫೋನ್ ಮಾಡಿ ನನಗೆ ತೋರಿಸಿದ್ಲು. ಅದನ್ನು ಖುಷಿ ಆಯ್ತು.
ಫಸ್ಟ್ ಅವಳಾಗಿ ಗೋಲ್ಡ್ ತಗೊಂಡಿದ್ದ, ಅವಳಿಗೋಸ್ಕರ ಖುಷಿ ಆಯ್ತು ನಮಗೆ ಎಲ್ರಿಗೂ. ಅದೇ ಈಗ ಇನ್ನೂ ಗೋಲ್ಡಿಗೆ ಕೂಡ ರೇಟ್ ಜಾಸ್ತಿ ಆಗ್ತಾ ಉಂಟಲ್ವಾ, ಹಾಗೆ ಒಂದೊಂದು ಗೋಲ್ಡ್ ಅಲ್ಲ ಡೈಮಂಡ್ ಡೈಮಂಡ್ ತಗೊಂಡ್ಲು, ಅದು ಗೋಲ್ಡ್ ಕೂಡ ಉಂಟು. ಕಂಟಿನ್ಯೂ. ಆಮೇಲೆ ಗೋಲ್ಡಿಗೆ ಕೂಡ ರೇಟ್ ಜಾಸ್ತಿ ಆಗ್ತಾ ಉಂಟು ಸ್ವಲ್ಪ ಸ್ವಲ್ಪ. ಈಗ ಸ್ಯಾಲ್ರಿಯಲ್ಲೆಲ್ಲ ತಗೊಂಡಿಟ್ರೆ ನೆಕ್ಸ್ಟ್ ಅವಳ ಮದುವೆ ಉಂಟಲ್ಲ, ಅದಕ್ಕೂ ಆಗುತ್ತೆ, ಅವಳಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಹಾಗೆ ನೋಡೋದು. ಯಾಕೆಂದರೆ ಗೋಲ್ಡಿದ್ದು ಹೇಳಲಿಕ್ಕಾಗಲ್ಲ, ಇಳಿತದ ಏರ್ತದ ಅಂತ ಹೇಳಿ. ನಿನ್ನೆ ಬೆಳಿಗ್ಗೆ ಎಷ್ಟು 360 ಏನಾಯ್ತಂತೆ, 67 ಏನ. ಮಧ್ಯಾಹ್ನ ಆಗುವಾಗ 340 70 ಆಯ್ತು. 40 ಅದುವೇ ಅಲ್ಲಿದ್ದು ರೇಟು. ಎಂತ ಹೇಳ್ತಿದ್ದಮ್ಮ ಅವಳದ್ದು ಚೆನ್ನಾಗಿದೆ ಅಲ್ಲ ಉಂಗುರ. ಉಂಗುರ ಚೆನ್ನಾಗಿದೆ. ಅದೇ ಕೇಳಿದೆ ಇನ್ನು ಯಾವಾಗ ಅದು ಹೊರಗೆ ಹಾಕ್ಲಿಕ್ಕೆ ಅಂತ. ಅಲ್ಲ ಕೈಗೆ ಹಾಕಿದ್ದಾಳೆ, ಡೈಲಿ ಹಾಕ್ತಾಳೆ ಅಂತ. ಡೈಲಿ ಹಾಕ್ತಾಳೆ. ಹೊರಗೆ ಯಾವಾಗ ಹಾಕೋದಂತೆ. ಒಬ್ಬ ಒಬ್ಬ ಎಂತ ಅದೆಂತ ನಮ್ಮದು ಆಯ್ತಲ್ಲ ಟೀಗುಡಿದು. ಅದು ನಾನೇ ನೋಡ್ಬೇಕು. ನಿಮ್ಮದಾಯಿದ್ರೆ ತಂಗಿ ತಂಗಿ ನೀವು ತಿನ್ನಿ. ಮತ್ತೆಲ್ಲ ಎಂತ ತಂದ್ರಿ? ಸಮೋಸ. ವೆಜ್ ಅಡಾಡ ಅವ್ರು ಮಾಡಿದ್ರೆ ಭಾಳ ಖುಷಿ ಆದಾಗ ಹೌದು. ಬಿಸಿ ಉಂಟಲ್ಲ. ಚೆನ್ನಾಗಿದೆ. ಬಿಸಿ ಬಿಸಿ. ಓಕೆ ನೋಡಿ, ವಿನು ಅಣ್ಣ ಬಂದ. ಎಷ್ಟು ಗಂಟೆ ಆಯಿತು? ನಾಳೆ ರಜೆ ಅಲ್ಲ ನಿನಗೆ? ಸಂಡೇ ಅಲ್ಲ. ಒಂದು ಬೇಗ ಬೇಗ ತಿನ್ನು. ಮತ್ತು ನಾಳೆ ನಂದೊಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡಾಯ್ತಾ? ಯಾವ್ದು ಅಪಾಯಿಂಟ್ಮೆಂಟ್? ನಾಳೆ ಗಾಡಿ ಬಿಡ್ಲಿಕ್ಕೆ ಹೋಗುವ. ಎಷ್ಟು ಸಂಡೇ ಆಯಿತು, ತುಂಬ ಸಂಡೇ ಆಯಿತು. ನಿಂಗೆ ಮರ್ತನೇ ಹೋಯಿತು. ನನಗೆ ಸಾಕಾಗಿದೆ. ನಾಳೆ ಅಲ್ಲ, ಸಂಡೇಗೆ ಒಂದೆಷ್ಟು 10-15 ನಿಮಿಷ ಇಲ್ಲಿಂದ ಫ್ಯೂಲ್ ಇಲ್ಲ. ಅಲ್ಲಿ ಶ್ರೈನ್ ತನಕ ಹೋಗ್ಲಿಕ್ಕೆ. ಫ್ಯೂಲ್ ಇಲ್ಲ. ಶ್ರೈನ್ ಇಲ್ಲಾದ್ರೆ ಫ್ಯೂಲ್ ಹಾಕ್ಲಿಕ್ಕೆ ಹೋಗುವ. ಹಾಗೇನೆ ನಾನು ಬಿಡ್ತೀನಿ. ಫ್ಯೂಲ್ ಆಗಲಿ ಅಪ್ಪನ ಹತ್ರ ಕೇಳು. ಅದು ಕೇಳ್ತೀನಿ. ಆಯ್ತಲ್ಲ, ನಾಳೆ ಹೋಗುವಲ್ಲ. ನೋಡುವ ಮನಸ್ಸಾದ್ರೆ ಹೋಗುವ. ಎಷ್ಟು ಸಂಡೇ ಆಯ್ತು, ನಂಗೆ ಈಗ ನೆನಪು ಕೂಡ ಇರುದಿಲ್ಲ. ನನಗೆ ಮತ್ತೆ ಸಾಕಾಗಿದೆ. ನೀನು ಇಲ್ಲಿ ಬಂದು ಗಾಡಿ ಬಿಡುವ ಅಂತ ಹೇಳಿದ್ರೆ ನಂಗೆ ಇದಾಗೋದಿಲ್ಲ. ಆಯ್ತು. ನಾಳೆ ನೋಡುವ. ತಿಂದು ಬಾ. ಮತ್ತೆ ನೋಡುವ, ತಿನ್ಲಿಕ್ಕೆ ಉಂಟು. ಅಲ್ಲಿ ದಾಡ ಸಮೋಸ ತಂದಿದ್ದಾರೆ. ಎಷ್ಟು? ಅಲ್ಲಿ ಉಂಟು, ತಿನ್ನು ಒಂದೆರಡು. ಮತ್ತೆ ಎರಡಾ? ಒಂದು 6 ಇಡಬೇಕು. ನಿನ್ನ ಇದು ಮತ್ತೆ ಒಂದು ಕೋಡು ಬಳ್ಳೆ ಉಂಟು. ಮತ್ತೆ ನೋಡು, ಅದು ಹೀಗೆ ಏನು ಚಕ್ಕುಲಿ ಎಲ್ಲ ಉಂಟು, ತಿನ್ನು. ಬೈ. ನಾಳೆ ನೆನಪಾಯ್ತಾ? ಗಾಡಿ ಯಾರೋ ಮುಟ್ಟಿದ್ದಾರೆ, ಯಾರು ಗೊತ್ತಿಲ್ಲ. ಎಲ್ಬೋರ್ಡ್ ಎಂತ ಮಾಡುದು? ಎಲ್ಲಿ ಹೋಗುದು? ಪೋನಾಜೆ ಚಾರ್ಜ್ ನೋಡುತ್ತೇನೆ. ಚಾರ್ಜ್ ಉಂಟಲ್ಲ 85 ಕಿಲೋಮೀಟರ್. 85 ಸಾಕಾಗೋದಿಲ್ಲ. ಸಾಕಾಗುತ್ತೆ. ನಾನು ಪೋನಾಜೆ ಹೋಗ್ಲಿಕ್ಕೆ ನನಗೆ ಅಮೆರಿಕ ಅಲ್ಲ. ಬಾಯ್ ಬಜ್ಜು, ಬಾಯ್ ಬಾಯ್. ಕೈ ಹಿಡಿಯ, ಇಲ್ಲ ಬೀಳ್ತೀಯ ನೀನು. ಇದು ನಮ್ಮ ಗಿಡದಲ್ಲಿ ಆದದ್ದು ನುಗ್ಗೆಕಾಯಿ, ಸಣ್ಣ ಗಿಡ. ನನ್ಗೆ ಗೊತ್ತಿಲ್ಲ, ಮತ್ತೆ ನಾನು ನೋಡ್ಲಿಲ್ಲ. ಅವ್ರು ಹೇಳ್ತಾರೆ, ಅಮ್ಮ ಹೇಳ್ತಾರೆ, ನಾನು ನೋಡ್ಲಿಲ್ಲ. ಮತ್ತೆ ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ನಂಗೆ ಅವರು ಸುಳ್ಳೆ. ಅಜ್ಜ ಹೊರಗಿಂದ ತಂದಿದ್ದಾರೆ. ಹೊರಗಿನಿಂದ ತಂದದಲ್ಲ. ಹಂಗ ಮಾಡ್ಬೇಡಿ. ಪ್ರಿಯಾ ನೋಡಿದ್ದಾಳೆ ಅಂತ ಹೇಳ್ತಾ ಇದೆ. ಈಗ ಅಲ್ಲಿ ಸೌಂಡ್ ಬರ್ತಾ ಇದೆ, ನಾನು ಕೇಳ್ತೀನಿ. ಮತ್ತೆ ಕೇಳಿ. ನನಗೆ ಡೌಟ್ ಮಾತ್ರ. ಕೇಳಿ. ಹೌದಾ ಅಲ್ಲ ಅಂತ ಕೇಳಿ. ಫ್ರೆಶ್ ಈಗ ತೆಗೆದು ತಂದದ್ದು ಅವರು. ಅದು ಫ್ರೆಶ್ ಆಗಿ ಕಾಣ್ತದೆ, ಅದು ಹಾಗೆ ಕಾಣುತ್ತೆ. ಅದು ಫ್ರೆಶ್ ಅಂತ ಎಲ್ಲಿ ಕನ್ಫರ್ಮ್ ಗೊತ್ತಿಲ್ಲ ಇದಲ್ಲ ಅದು. ಗೊತ್ತ ನನಗೆ. ಒಂದು ಬೆಳಿಗ್ಗೆಯಿಂದ ನಾನು ಇಲ್ಲಿದ್ದೀನಿ, ಅವಳು ಕೂಡ ಅಲ್ಲೇ ಕೂತ್ಕೊಂಡಿದ್ದಾಳೆ. ಹೋಗೋದು ಕೂಡ ಇಲ್ಲ, ಏನು ಕೂಡ ಮಾಡೋದಿಲ್ಲ. ನಾನು ಎಲ್ಲಿದ್ದೀನಿ ಅಲ್ಲಿ ಕೂತ್ಕೊಂಡಿದ್ದಾಳೆ. ಬೆಳಿಗ್ಗೆಯಿಂದ ಈ ರೂಮಲ್ಲಿ ಅಲ್ಲೇ ಕೂತ್ಕೊಳ್ಳೋದು, ಅಲ್ಲೇ ಇರುವುದು, ಅಲ್ಲೇ ಮಲಗೋದು. ಆಟನೂ ಇಲ್ಲ, ಏನಿಲ್ಲ. ನೋಡಿ ನೋಡಿ, ಈಗ ಬೀಳ್ತಾಳೆ ನೋಡಿ. ಈಗ ಮಲಗಿ ಆಯ್ತು, ಎದ್ದೇಳಿದ್ರು ಇನ್ನೊಮ್ಮೆ ಮಲಗಿ. ನನಗೆ ಪನಿಷ್ಮೆಂಟ್ ಆದ್ರೆ ನನ್ನ ಬೆಕ್ಕಿಗೆ ಕೂಡ ಪನಿಷ್ಮೆಂಟ್. ನನಗೆ ಕೂಡ ರೂಮಲ್ಲಿ ಹಾಕಿದಾರಲ್ಲ ಇವತ್ತು. ಮಧ್ಯಾಹ್ನ ಊಟ ಟೈಮಲ್ಲಿ ಹೋಗುತ್ತೆ. ಅದು ಕೂಡ ನನ್ನ ಹತ್ರ ಹೇಳಿ ಜಗಳಾಡಿ ಹೋಗಿದ್ದದು. ಊಟ ಕೊಡ್ಲಿಲ್ಲ ಅಂತ ಹೇಳಿ ಅವರು. ಮತ್ತೆ ಬಜ್ಜಿ ಊಟ ಕೊಟ್ಟ. ಈಗ ಕೂತ್ಕೊಂಡಿದ್ದಾಳೆ ಅಲ್ಲಿ. ಬಿಲ್ಲ
ये बिल्ला अंगे 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 ये तुका किती बाहेर सोंग नांग्याचं अंगे ये ಈಗ ಇದು ಬೆಣ್ಣೆ ತುಪ್ಪ ಮಾಡೋದಂತ 15 ದಿನಕ್ಕೆ ಒಂದ್ಸಲ ತುಪ್ಪ ಮಾಡೋದು. ಹೇಗೆ ಈಗ ಇದು ಒಳ್ಳೆ ಇದು ನಮ್ಮ ಒರಿಜಿನಲ್ ತುಪ್ಪ ಅಲ್ಲ, ಒರಿಜಿನಲ್ ತುಪ್ಪ. ಅದು ಹಾಲಿಂದ ತೆಗಿ ಹಾಲಿದು ಕೆನೆ ತೆಗೆದು ತುಪ್ಪ ಮಾಡೋದು ನೋಡಿ. ಹಾಗೆ ಒಂದೊಂದು ಬಾಟ್ಲು 10 ದಿನಕ್ಕೆ ಒಂದ್ಸಲ ಸಿಗ್ತದೆ. ಇದೆಂತ ಈಗ ಇಟ್ರೆ ಎಷ್ಟು ಆಗ್ತದ ಸ್ಮೆಲ್ ಉಂಟು ಪದಾರ್ಥ. ಹಾಗೇನೆ ಇಟ್ರೆ ಆಗ್ತದೆ ಆಟೋಮೆಟಿಕ್. ಈಗ ಇದನ್ನು ಕ್ಲೀನ್ ಮಾಡಿ ಬಿಸಿ ಮಾಡುವಾಗ ತುಪ್ಪ ಬರ್ತದೆ. ಅದು ಒಳ್ಳೇದು ಬಿಸಿ ಮಾಡ್ಬೇಕು, ಒಳ್ಳೆ ಬಿಸಿ ಮಾಡಿದ್ರೆ ಮಾತ್ರ ಅದು ಒಳ್ಳೇದೇ ಇರುತ್ತೆ. ಕೆಲವರು ಏನ್ ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಮೇಲೆ ಸ್ವಲ್ಪ ಬಿಸಿ ಮಾಡುದು, ಸ್ವಲ್ಪ ಬಿಸಿ ಮಾಡಿದ್ರೆ ಅದು ಹಾಳಾಗುತ್ತೆ, ಮತ್ತಷ್ಟು ಒಳ್ಳೆ ಬರಲ್ಲ ಅದು ಯಾವುದು. ಅದು ಮಾಡ್ಲಿಕ್ಕೆ ಇರುವವರು ಹಾಗೆಲ್ಲ ಮಾಡುದು. ಸ್ವಲ್ಪ ಬಿಸಿ ಮಾಡಿದ್ರೆ ಏನಾಗ್ತದೆ ಅಲ್ಲ ಅವರಿಗೆ, ತುಂಬ ಬರ್ತದೆ, ತುಪ್ಪ ತುಂಬ ಬರುತ್ತೆ. ಆದ್ರೆ ಅದರ ಕ್ವಾಲಿಟಿ ಡೌನ್ ಇರುತ್ತೆ. ಬಿಸಿ ಮಾಡಿದ್ರೆ ತುಂಬಾ ಬಿಸಿ ಮಾಡ್ಬೇಕು, ಬಿಸಿ ಮಾಡ್ಬೇಕು. ತೊಳೆದೆಲ್ಲ ಕ್ಲೀನ್ ಇರ್ಬೇಕು. ಇದು ಅದರದ್ದೆಲ್ಲ ವೈಟ್ ಇದು ಎಲ್ಲ ಹೋಗ್ಬೇಕು. ಎಷ್ಟು 3-4 ಸಲ ಉಂಟಲ್ಲ, 4-5 ಸಲ ತೊಳೆಯೋದು. ಇದು ನೋಡಿ, ಅದು ವೈಟ್ ಬಿಳಿ ಇದ್ದದೆಲ್ಲ ಹೋಗ್ಬೇಕು. ಮುಂಚಿನಿಂದ ಇದು ಬಟರ್, ಇದನ್ನೀಗ ಬ್ರೆಡ್ಗೆ ಇದಕ್ಕೆಲ್ಲ ಹಾಕಿ ತಿಂದ್ರೆ ಒಳ್ಳೆ. ಮುಂಚೆ ನೋಡಿ ಮನೆಯಲ್ಲೇ ಮಾಡಿದ್ದು ಬ್ರೆಡ್ಗೆ ಎಲ್ಲ ಮನೆಯಲ್ಲೇ ಮಾಡಿದ್ದು ತಿನ್ನುತ್ತಿದ್ದೆ ಎಲ್ಲ ಒರಿಜಿನಲ್ ಬೆಣ್ಣೆಯನ್ನು ತಿಂದಿದ್ದು. ಈಗ ಎಲ್ಲ ಎಷ್ಟು ದಿನದ್ದು ಇದು? ಇದು ಒಂದೆಷ್ಟು 10 ದಿನದ ಅಂತ ಅಷ್ಟೇ. ಉಂಟು ಒಳಗೆ. ಇದ್ರೆ ಒಂದೆಷ್ಟು ಒಂದು ಅರ್ಧ ಲೀಟರ್ ಬರುತ್ತೆ ಅಷ್ಟೇ, ಅರ್ಧ ಲೀಟರ್ ಬರ್ತದೆ ಅಲ್ಲ. ಆಯಿತು. ತುಪ್ಪ ಇದು ಬೆಣ್ಣೆ ಎಲ್ಲ ಕ್ಲೀನ್ ಮಾಡಿ ಈಗ ಬಿಸಿ ಮಾಡಲಿಕ್ಕೆ ಇಡೋದು, ತುಪ್ಪ ಆಗಲಿಕ್ಕೆ. ನೋಡಿ ಮತ್ತೆ ಮೇಲೆ ಇನ್ನು ಸ್ವಲ್ಪ ಅದು ನೋಡಿ ಈಗ ಕರಗುತ್ತಾ ಬರ್ತದೆ ಅದು. ನೋಡಿ ಎಲ್ಲ ನೀರು ಆಗ್ತಾ ಬಂತು. ಈಗ ಸ್ವಲ್ಪ ಒಂದು ಸೈಡಲ್ಲಿ ಸ್ವಲ್ಪ ಉಂಟು. ಸ್ವಲ್ಪ ಹೊತ್ತಲ್ಲಿ ಒಳ್ಳೆ ಕುದಿದ ನಂತರ ಮತ್ತೆ ನಾನು ತೋರಿಸ್ತೇನೆ. ನಾನು ಲಡ್ಡುಗೆ ಮತ್ತು ಬಾಳಂತಿ ಮತ್ತಿಗೆಲ್ಲ ಇದನ್ನೇ ಯೂಸ್ ಮಾಡೋದು. ಹೊರಗಡೆಯಿಂದ ನಾನು ಜಾಸ್ತಿ ತರಲ್ಲ. ಒರಿಜಿನಲ್ ತುಪ್ಪ ಒಡ್ನೆ, ಇದು ಒರಿಜಿನಲ್ ತುಪ್ಪ ಅಲ್ಲ, ಇದನ್ನೇ ಯೂಸ್ ಮಾಡೋದು. ಜೆನಿ 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 ನೋಡಿ ಪದಾರ್ಥ ರೆಡಿ ಆಯಿತು. ನೋಡಿ ಆಗ ತೋರಿಸ್ಲಿಲ್ಲ, ಸ್ವಲ್ಪ ಅರ್ಜೆಂಟ್ ಆಯಿತು. ನವಿಲು ಕೋಸು ಮತ್ತೆ ಬಟಾಣಿ ಇದು ಆಗ್ತಾ ಉಂಟು ಅಷ್ಟೇ. ಇದು ಇನ್ನೂ ಸ್ವಲ್ಪ ಉಂಟು. ಇದು ವೈಟ್ ಉಂಟು ನೋಡಿ, ಅದು ಸ್ವಲ್ಪ ಕಾಯಬೇಕು. ಇದು ವೈಟ್ ನೋಡಿ ಈಗ ಇದು ಆಯಿತು. ಇನ್ನು ಇದು ನೊರೆ ನಿಂತ ನಂತರ ಸ್ಟಾಪ್. ನೋಡಿ ಹೀಗೆ ಬ್ರೌನ್ ಆಗಬೇಕು. ಯಾವುದು ಗೊತ್ತುಂಟಾ, ಇದರಲ್ಲಿ ಕಸ ಇದ್ದದ್ದು ನೋಡಿ ಹೀಗೆ ಬ್ರೌನ್ ಆಗಬೇಕು. ಹಾಗಾದರೆ ತುಪ್ಪ ರೆಡಿ ಆಯಿತು ಅಂತ. ನಾಳೆ ಬೆಳಿಗ್ಗೆಗೆ ಸೇಮಿಗೆ ಮಾಡೋಣ ಅಂತ ಹಾಗೆ ಕಡ್ದೆಲ್ಲ ಆಯಿತು. ಇದು ಇಟ್ಟು ಇನ್ನು ತೆಗೆದು ನಾಳೆ ಬೆಳಿಗ್ಗೆ ಈಗ ಫ್ರಿಜ್ಜಲ್ಲಿ ಇಡೋದು. ನಾಳೆ ಬೆಳಿಗ್ಗೆಗೆ ರೆಡಿ ಆಗ್ತದಲ್ಲ, ಹಾಗೆ ಮಾಡಿ ಮತ್ತು ತೆಂಗಿನಕಾಯಿಯ ಹಾಲು ಮಾಡಿ ಬೆಳಿಗ್ಗೆಗೆ ನಾಷ್ಟಕ್ಕೆ. ಇವಾಗ ನಾವು ಊಟ ಮಾಡೋದು. ಹಾಂ, ಈಗ ಊಟ ಮಾಡೋದು. ಇನ್ನು ತುಪ್ಪ ಮಾಡಿದ್ದು ತುಂಬಿಸ್ಲಿಕ್ಕೆ ಉಂಟು. ಹೌದು, ಇವತ್ತು ಇದು ಚಿಕನ್ ಸುಕ್ಕ ಮತ್ತೆ ವೆಜ್ ಗ್ರೇವಿ. ನಿಂಗೆ ಎಂತ ಆಗಿದೆ? ನೀನಿದ್ರೆ ಬರ್ತೇನೆ. ಎಂತ ಆಗ್ತಾ ಉಂಟು ಇಲ್ಲಿ? ಡಿಸ್ಕಷನ್ ನಮಗೆ ನಂದು ನಾನು ತಕೊಂತಿದ್ದೆ. ಹೇಳು, ನನಗೆ ಕನ್ನಡ ಟ್ರಾನ್ಸ್ಲೇಟ್ ಆಗಲ್ಲ. ಹೇಳು, ನಿಂಗೆ ಹೇಗೆ ಬರುತ್ತೆ ಹೇಳು. ಬೇಗ ಹೇಳಿ, ತುಪ್ಪ ತೋರಿಸ್ಲಿಕ್ಕೆ ಉಂಟು ನಂಗೆ. ನೀನು ಹೇಳು ಬೇಗ. ಅದೇ ಅಮ್ಮಗೆ ಹೇಳಿದೆ ನಾನು ಸ್ವಲ್ಪ
ಹಣ ತಕ್ಕೋ ಅಂತ ಮುಜೆ ಕಲ್ತು ಮೀನಿಂಗ್ ಅವನು ದುಡಿತಾನಲ್ಲ ಸ್ಯಾಲ್ರಿ ಅಲ್ಲ ಅವನದೇ ದುಡಿತಾನಲ್ಲ, ಅದು ಅವ್ನು ನನಗೆ ಯಾವಾಗಲೂ ಹೇಳೋದು, ನಿಮ್ಗೆ ಯಾವಾಗ ಬೇಕು ತಗೊಳ್ಳಿ ಮಮ್ಮಿ ತಗೊಳ್ಳಿ, ನೀವು ಯಾಕೆ ಕೇಳಲ್ಲ ಅಂತ ಹೇಳಿ. ನಾನು ಅದಕ್ಕೆ ಹೇಳೋದು, ಇರಲಿ ಅದು ವೇಸ್ಟ್ ಮಾಡಬೇಡ, ಇಡು ನನಗೆ ಬೇಕಾದಾಗ ಕೇಳ್ತೀನಿ ನಾನು ಅಂತೇಳಿ. ಅದಕ್ಕೆ ಅವನು ಅದನ್ನೇ ಹೇಳ್ತಾ ಇದ್ದ, ನೀವು ಯಾಕೆ ತಗೊಳ್ಳೋದಿಲ್ಲ ನನ್ನ ಹತ್ರ, ಯಾಕೆ ಇದು ಮಾಡ್ತೀರಾ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ಈಗ ಬೇಡ ನನಗೆ ಅಗತ್ಯ ಇಲ್ಲ, ನಾನು ಅಗತ್ಯ ಇದ್ದಾಗ ತಗೊಳ್ತೀನಿ, ನೀನು ಅವಾಗ ಹೇಳಿದ್ದೆ ನಾನು. ಅದೇ ನೀವು ಯಾವಾಗ ತಕೊಳ್ಳಿ, ನೀವು ಕೇಳಿದಾಗ ನಾನು ಕೊಡ್ತೀನಿ ಅಂತ ಹೇಳಿದೆ. ಎಲ್ಲಿದ್ದ ಹಂಗೆ ಉಂಟು ಅಂತ ಹೇಳಿದೆ, ಹಣ ಉಂಟಂತ ಹೇಳಿದೆ. ನನ್ನ ಹತ್ರ ಹಣ ತುಂಬಾ ಉಂಟು, ನಾನು ಎಲ್ಲಿಂದಾದ್ರೂ ಮಾಡ್ತೀನಿ ಮಮ್ಮಿ, ನನ್ನ ಹತ್ರ ಖಾಲಿ ಆಗುತ್ತೆ ಅಂತ ಎನಿಸ್ಬೇಡಿ ಅಂತ ಹೇಳುದು ಅವನು ನನಗೆ ಕೂಡ ಹೇಳುದು ಇವನು, ಎಂತ ಬೇಕು ಕೇಳಂತ. ಎಲ್ರಿಗೂ ಹೇಳ್ತಾನೆ. ಯಾರು ಹೇಳಲ್ಲ, ಇವನು ಕೂಡ ಹೇಳ್ತಾನೆ. ಅವನು ಸ್ಯಾಲ್ರಿ ಇವನಿಗೆ ಹೇಳಿದ್ದೆ, ಇವನು ಕಾರು ಬೈಕ್ ಅದು ವೇಸ್ಟ್. ಹೌದಾ? ಅತಿಗೆ ಕೇಳಲಿಲ್ಲ. ಬಾ ಊಟ ಮಾಡುವ ಬಾ. ಅತಿಗೆ ಕೇಳಲಿಲ್ಲ. ಎಲ್ಲಿದ್ಯೋ ಬಾರ ನೀನು ಎದ್ದೇಳು. ಹೋಗು, ಅಲ್ಲಿ ತುಪ್ಪ ಇದು ಮಾಡ್ತಾ ಇದ್ದಾರೆ. ತುಪ್ಪ ನೋಡಿ, ತುಪ್ಪ ಅಷ್ಟರಲ್ಲಿ ಇಷ್ಟಾಗಿದ್ದು ತುಪ್ಪ, ಫ್ರೆಶ್ ಹೋಮ್ ಮೇಡ್ ತುಪ್ಪ, ನೋ ಕೆಮಿಕಲ್ಸ್ ಆ್ಯಡೆಡ್. ಅದು ವೈಟ್ ಅದೇ ಇದೆ, ಯಾವುದೇ ಇದೆ. ಇದು ಪೇಂಡ್. ಓಕೆ, ಸಾರು ತುಂಬ ಚೆನ್ನಾಗಿದೆ ಅಮ್ಮ. ಅದು ಚಿಕನ್ ಮಸಾಲ ಹಾಕಿ ಮಾಡಿದ್ದು ಚೆನ್ನಾಗಿದೆ ಅಮ್ಮ, ಸಾರು ಟೇಸ್ಟ್ ಆಗಿದೆ. ವೆಜ್ಜಿಗೆ ಕೂಡ ಮಾಡ್ಬೋದು, ಹಾಗಾದರೆ ಒಳ್ಳೇದಾಗುತ್ತೆ. ಚಿಕನ್ ಅಲ್ಲ, ವೆಜ್ ಚಿಕನ್ ಎರಡು ಕೂಡ, ವೆಜ್ ಆ್ಯಂಡ್ ನಾನ್ ವೆಜ್. ನಮ್ಮ ಹತ್ರ ಚಿಕನ್ ಮಸಾಲ ತಗೊಂಡವ್ರು ತುಂಬ ಜನ ಇದ್ದೀರಲ್ವಾ, ಅದನ್ನು ವೆಜ್ ಗ್ರೇವಿಗೆ ಕೂಡ ಹಾಕಿ ಹಾಗೆ ಮಾಡಿ. ಸ್ವಲ್ಪ ನೀರುಳ್ಳಿ ಮತ್ತು ತೆಂಗಿನಕಾಯಿಯನ್ನು ಫ್ರೈ ಮಾಡಿ ಚಿಕನ್ ಮಸಾಲ ಹಾಕಿ ಗ್ರೈಂಡ್ ಮಾಡಿ ಆಮೇಲೆ ವೆಜ್ಜಿಗೆ ಹಾಕಿ ಚೆನ್ನಾಗಿ. ಪ್ರತೀಕ್ಷಾ ನಯನ ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಚೆನ್ನಾಗಿರಿ ಯಾವಾಗಲೂ.